ನಿಮಗೆ ತಿಳಿದಿದೆಯೇ? ಆಂಜನೇಯನ ದೇಹದ ಮೇಲಾದ ಒಂದು ಗಾಯದಿಂದಾಗಿ 8 ಪ್ರಕಾರದ ಅದ್ಭುತ ಶಕ್ತಿಗಳ ಪ್ರಾಪ್ತಿಯಾಯಿತೆಂದು. ಹೌದು, ಆಂಜನೇಯನು ಬಾಲ್ಯದಲ್ಲಿ ಸೂರ್ಯನನ್ನು ನೋಡಿದಾಗ ಕೆಂಪಾದ ಹಣ್ಣೆಂದು ಭಾವಿಸಿ ಅದನ್ನು ಹಿಡಿದು ತಿನ್ನಲು ಆಕಾಶಕ್ಕೆ ಹಾರಲು ಶುರು ಮಾಡುತ್ತಾನೆ. ಇದನ್ನು ಕಂಡ ದೇವರಾಜ ಇಂದ್ರನಿಗೆ ಭಯವಾಯಿತು. ನಿಜವಾಗಿ ಸೂರ್ಯದೇವನನ್ನು ಆಂಜನೇಯ ನುಂಗಿಬಿಡುವನೇನೋ ಎಂದು ತನ್ನ ಶಕ್ತಿಶಾಲಿಯಾದ ವಜ್ರಾಯುಧದಿಂದ ಹನುಮಂತನ ಮೇಲೆ ಪ್ರಹಾರ ಮಾಡಿದನು. ಆ ಪ್ರಹಾರದ ಪರಿಣಾಮವಾಗಿ ಹನುಮಂತನು ಮೂರ್ಛೆಗೊಂಡು ಭೂಮಿಗೆ ಬಿದ್ದನು. ಇದನ್ನು ಕಂಡ ಅವನ ತಂದೆ ವಾಯುದೇವರು ಅತ್ಯಂತ ಕೋಪಗೊಂಡು ಭೂಮಿಯಲ್ಲಿರುವ ಎಲ್ಲ ಗಾಳಿಯ ಹರಿವನ್ನು ನಿಲ್ಲಿಸಿದನು. ಇದರಿಂದ ಭೂಮಿಯಲ್ಲಿರುವ ಜೀವಜಂತುಗಳು ಗಾಳಿಯಿಲ್ಲದೆ ಸಾಯಲಾರಂಭಿಸಿದವು. ಈ ಗಂಭೀರ ಪರಿಸ್ಥಿತಿಯನ್ನು ಸರಿಪಡಿಸಲೆಂದು ಎಲ್ಲ ದೇವತೆಗಳು ವಾಯುದೇವರ ಬಳಿ ಕ್ಷಮೆ ಕೇಳಿ ಅವರನ್ನು ಶಾಂತಗೊಳಿಸಿದರು. ನಂತರ ಎಲ್ಲರೂ ಸೇರಿ ಹನುಮಂತನನ್ನು ಪುನಃ ಶಕ್ತಿಚೇತರಿಕೆಯಾಗುವಂತೆ ಮಾಡಿದರು. ಇಷ್ಟು ಅದ್ಭುತ ಕಾರ್ಯ ಮಾಡಿದ ಈ ಬಾಲಕ ಭವಿಷ್ಯದಲ್ಲಿ ಲೋಕಕ್ಕೆ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡುವನೆಂದು ತಿಳಿದು ಬ್ರಹ್ಮದೇವನು ಚಿರಂಜೀವಿಯಾಗುವಂತೆ ವರವನ್ನು ನೀಡಿದನು. ಅದರ ಜೊತೆಗೆ ಪ್ರತಿಯೊಬ್ಬ ದೇವತೆಗಳು ಹನುಮಂತನಿಗೆ ವಿಭಿನ್ನ ಶಕ್ತಿಗಳನ್ನು ನೀಡಿದರು. ಅದನ್ನು ಅಷ್ಟಸಿದ್ಧಿಗಳೆಂದು ಕರೆಯುತ್ತಾರೆ. ಅವುಗಳು ಯಾವುವೆಂದರೆ: ಅಣಿಮಾ ಸಿದ್ಧಿ, ದೇಹವನ್ನು ಅಣುವಿನಷ್ಟು ಚಿಕ್ಕದಾಗಿಸಿಕೊಳ್ಳುವ ಶಕ್ತಿ; ಮಹಿಮಾ ಸಿದ್ಧಿ, ದೇಹವನ್ನು ಪರ್ವತದಷ್ಟು ದೊಡ್ಡದಾಗಿಸಿಕೊಳ್ಳುವ ಶಕ್ತಿ; ಲಘಿಮಾ ಸಿದ್ಧಿ, ದೇಹವನ್ನು ಅತ್ಯಂತ ಹಗುರವಾಗಿ ಮಾಡಿ ಆಕಾಶದಲ್ಲಿ ಹಾರುವ ಶಕ್ತಿ; ಗರಿಮಾ ಸಿದ್ಧಿ, ದೇಹವನ್ನು ತುಂಬ ಭಾರವಾಗಿ ಮಾಡಿಕೊಂಡು ಯಾರಿಗೂ ಅಲುಗಾಡಿಸಲಾಗದ ಶಕ್ತಿ; ಪ್ರಾಪ್ತಿ ಸಿದ್ಧಿ, ಬೇಕಾದನ್ನು ತಕ್ಷಣ ಪಡೆದುಕೊಳ್ಳುವ ಶಕ್ತಿ; ಪ್ರಾಕಾಮ್ಯ ಸಿದ್ಧಿ, ಇಚ್ಛೆಯಂತೆ ಎಲ್ಲಾದರೂ ಪ್ರವೇಶಿಸುವ ಶಕ್ತಿ; ವಶಿತ್ವ ಸಿದ್ಧಿ, ಎಲ್ಲ ಜೀವಿಗಳನ್ನು ತನ್ನ ವಶದಲ್ಲಿಡುವ ಶಕ್ತಿ; ಈಶತ್ವ ಸಿದ್ಧಿ, ಎಲ್ಲದರ ಮೇಲೆ ನಿಯಂತ್ರಣವನ್ನು ಪ್ರಭಾವ ಸಾಧಿಸುವ ಶಕ್ತಿ. ಈ ಎಲ್ಲ ಶಕ್ತಿಗಳಿಗಿಂತಲೂ ಮಿಗಿಲಾದದ್ದು ಆಂಜನೇಯನಿಗೆ ಭಗವಂತ ಶ್ರೀರಾಮನ ಮೇಲಿರುವ ಅಚಲ ಭಕ್ತಿ. ಅದರಿಂದಾಗಿಯೇ ಅವನು ಮಹಾ ಶಕ್ತಿಶಾಲಿಯಾಗಿರುವುದು. ಕಮೆಂಟ್ನಲ್ಲಿ ಬರೆಯಿರಿ. ಜೈ ಶ್ರೀರಾಮ್, ಜೈ ಹನುಮಾನ್.